ನಾನಾಗಲೇ ಹೇಳ್ತಾ ಇದ್ದೆ, ಪ್ರತಿ ಜಿಲ್ಲೆಯಿಂದಲೂ ಕೂಡ ನಮಗೆ ಸುದ್ದಿಗಳು ಬರ್ತಾ ಇದೆ. ಈ ಥರ ಮೈಕ್ರೋ ಫೈನಾನ್ಷಿಯರ್ಗಳ ಕಾಟಕ್ಕೆ, ಕಿರುಕುಳಕ್ಕೆ ಬೇಸತ್ತು ಜನ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ವಿ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ವರುಣ, ನಂಜನಗೂಡು ಎಲ್ಲ ಕಡೆಯಲ್ಲೂ ಕೂಡ ಈ ಫೈನಾನ್ಸ್ ಕಂಪನಿಗಳ ಟಾರ್ಚರ್. ಕಟ್ಟುತ್ತಾ ಇರೋ ಮನೆಗಳ ಮೇಲೆ ಗೋಡೆ ಬರಹ, ಇವರು ಸಾಲ ಕಟ್ಟಿಲ್ಲ ಅಂತ ಮಾನ ತೆಗೆಯೋದು. CM ಕ್ಷೇತ್ರ ವರುಣ, ನಂಜನಗೂಡು ವ್ಯಾಪ್ತಿಯಲ್ಲಿ ಈ ಥರದ ಕಿರುಕುಳ ಹೆಚ್ಚಾಗ್ತಾ ಇದೆ. ನಂಜನಗೂಡಿನ ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಲೂರು, ಹೆಗಡಳ್ಳಿ, ಮುದ್ದಹಳ್ಳಿ ಈ ಥರದ ಗ್ರಾಮದಲ್ಲಿ ಜನರ ಗೋಳು ಹೇಳತೀರದ್ದು. ಹಾಗಾಗಿ ನಾವು ತೋರಿಸ್ತೀವಿ, ನಿಮಗೆ ದೃಶ್ಯಗಳ ಸಹಿತವಾಗಿ ತೋರಿಸ್ತೀವಿ ಏನು ಬರೀತಾರೆ ಅಂತ. ಮನೆ ಗೋಡೆ ಗೀಡೆ ಮೇಲೆಲ್ಲ ಬರೆದು ಹೊಟ್ಟೋಗಿದ್ದಾರೆ ನೋಡಿ, ಅಲ್ಲೇನೋ ಬರೆದಿದ್ದಾರೆ ಇಲ್ಲಿ. ಬಿಸ್ನೆಸ್ ಫೈನಾನ್ಸ್ಗೆ ಅಡಮಾನ, ಅದೇನೋ ಬರೆದಿದ್ದಾರಪ್ಪ ಸರಿಯಾಗಿ. ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ಈ ಲೀಗಲ್ ನೋಟಿಸ್ಗಳು ಬರ್ತಿತ್ತಲ್ಲ ಮೊದಲು ಕೋರ್ಟಿಂದ, ಈ ಆಸ್ತಿಯು ಇಂಥವರಿಗೆ ಸೇರಿದ್ದದ್ದಾಗಿರುತ್ತದೆ ಅಂತಂದ್ಬಿಟ್ಟು ಆ ಥರ ಏನೋ ಬರೆದ್ಬಿಟ್ಟು ಹೋಗಿದ್ದಾರೆ. ಮನೆಗಳ ಮೇಲೆಲ್ಲ ಬರೆದು ಅವಮಾನ ಮಾಡಿ ಅವ್ರ ನೇಣು ಹಾಕ್ಕೊಳ್ಳೋದೊಂದು ಬಾಕಿ. ಪಾಪ ಅವ್ರು ನೇಣು ಹಾಕ್ಕೊಳ್ಳೋದೊಂದು ಬಾಕಿ. ಆಯಿತು, ಏನೋ ಒಂದಿಷ್ಟಾಗಲ ಜಾಗ ಇರುತ್ತೆ, ಹಳ್ಳಿನಲ್ಲಿ ಒಂದು ಮನೆ ಕಟ್ಕೊಂಬೋಣ, ಚಿಕ್ಕದಾಗಿ ಹೆಂಚಿನ ಮನೆ ಕಟ್ಕೊಳ್ಳೋಣ, 50,000ದಲ್ಲಿ ಆಗುತ್ತೆ ಅಂತಂದ್ಬಿಟ್ಟು. 5 ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ಗೆ ಅಡಮಾನ, ಮುಂದಿನ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಏನು ಮುಂದಿನ ರೀತಿ? ಕಾನೂನಿನ ರೀತಿ ಅಂತ ಬರೆದಿದ್ದಾರೆ. ಅದಕ್ಕೆ ವೈಟ್ನರ್ ಹಾಕಿದ್ದಾರೆ. ಈ ವೈಟ್ನರ್ ಹಾಕೋದೇ ಆಯ್ತಪ್ಪ ಎಲ್ಲ ಕಡೆನಲ್ಲೂ. ಕಾನೂನು ರೀತಿ ಅಂದರೆ ನೀವು ಕಾನೂನೇ ಪಾಲಿಸಿಲ್ಲ ಎಲ್ಲೂ. ನೀವು ಕಾನೂನು ಪಾಲಿಸಿ ಅದಕ್ಕೆ ತಕ್ಕನಾಗಿ ಬಡ್ಡಿ ಹಾಕಿದ್ದೀರಾ ಹೇಳಿ ನೋಡೋಣ. ನೋಡಿ ಇಲ್ಲೆಲ್ಲ ಬಾಗಿಲ ಮೇಲೆ ಬರೆದಿರೋದು ನೋಡಿ. ಓಹೋ, ಏನೇನೋ ಭಾರಿ ಸಿಕ್ಕಾಪಟ್ಟೆ ಎಲ್ಲ ಬರೆದೋಗಿದ್ದಾರೆ. ಕೋರ್ಟಿಂದ ಲೀಗಲ್ ನೋಟಿಸ್ ಬಂದಂಗೆ ಕಾಣಿಸ್ತಾ ಇದೆಯಪ್ಪ ಇದೆಲ್ಲ. ಬಟ್ ಲೀಗಲ್ ನೋಟಿಸ್ ಅಲ್ಲ, ಆ ಥರ ಬರೆಯೋ ಹಾಗೂ ಇಲ್ಲ, ರೂಲ್ಸೇ ಇಲ್ಲ ಈ ಥರ ಬರೆಯೋದಕ್ಕೆ. ಇದು ಎಲ್ಲಿ ಅಂತಂದರೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ವರುಣ, ನಂಜನಗೂಡು ಪಕ್ಕದ ಕ್ಷೇತ್ರ, ಈ ಗ್ರಾಮಗಳಲ್ಲೇ ಕಂಡು ಬರ್ತಾ ಇರೋದು ಇವೆಲ್ಲ. ನೋಡಿ ಪಾಪ ಅವ್ರಿಗೆ ಆ ಅಜ್ಜಿ ಕಣ್ಣೀರು ಹಿಡಿತಾ ಇದೆ. ಸೊಸೆ ಯಾರೂ ಇಲ್ಲ ಮನೇಲಿ. ಹಾಂ, ಅದೊಂದು ಗಂಡು ಬಿಟ್ಬಿಟ್ಟಲ್ಲ ಮಕ್ಕಳು ಮನೆಗೆ ನಮ್ಮ ಕಷ್ಟ ಏನು ಕಷ್ಟ ನನಗೆ ಗೊತ್ತು ಸ್ವಾಮಿ. ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಹೊಡೆದ್ರು. ಮಕ್ಕಳೇನ ನೀನು ಬರ್ಬೇಕಾಯ್ತು ಬಂದಿಲ್ಲ ಸ್ವಾಮಿ. ನಿಮ್ಮ ಕೈ ಹಿಡಿತೀನಿ ಹಂಗೆ ನಮ್ಮ ಸ್ವಾಮಿ. ರಣ ಸರಿ ಕಾಲು ಕೊಟ್ಟು ಮಾಡೋಕ್ಕಲ್ಲ. ಇಬ್ಬರು ಕಾಲು ಎತ್ಕೊಂಡ್ಬಂದ್ರು ನನಗೆ ಒದೆ ಕಾಲು ಕಟ್ಟ ಸ್ವಾಮಿ. ನಿನ್ನ ಸ್ವರ ದುಡ್ಡ ಅಂತ ಇವಳು ಕೆಲಸಕ್ಕೆ ಹೋಯ್ತಾ ಇದ್ದ. ನಮ್ಮ ಫ್ಯಾಮಿಲಿ 5 ಜನ ಕುಟುಂಬನೆಲ್ಲ ಸಾಕ್ತಿದ್ದೆ. ಕಂಬದ ಕೆಲಸಕ್ಕೆ ಅಂತ ಹೋಗಿ ಬಂದ ಕೈ ಕಟ್ಟ ಮನೆ. ನಾನು ಸಿರಿಮಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ವಿಷಯ ಅಂತೇಳಿ, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟೋಗಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ, ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟೋಕ್ಕಾಗೋದಿಲ್ಲ. ಕಟ್ಟೋಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತೊಗೊಂಡು ಅವ್ರ ಫೋನ್ ಯಾವುದೋ ಮುಖಾಂತರ ಅವ್ರ ನಂಬರ್ಗಳು ತೊಗೊಂಡು ಅವರು ಎಲ್ಲಿ ಈಗ ಕೊಡಗೋ ಎಲ್ಲೋ ಹೋಗಿರ್ತಾರೆ, ಮಡಿಕೇರಿ ಕೊಡಗೋ, ಅಲ್ಲಿ ಕಾಫಿ ಬೀಜ ಇನ್ನೊಂದು ಏನೋ ಮಾಡೋಕ್ಕೆ ಹೋಗಿರ್ತಾರೆ, ಕೂಲಿ ಮಾಡಿ ಜೀವನ ಮಾಡೋಕ್ಕೆ ಹೋಗಿರ್ತಾರೆ, ಗಾರೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಅಂಥ ಕಡೆ ಎಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಅಲ್ಲೂ ಕೂಡ ವಸೂಲಿಗೆ ಹೋಗಿ ಅಲ್ಲೂ ಅವಮಾನ ಮಾಡಿ ಸಾಕಾಗಷ್ಟು ಹಿಂಸೆ ಕೊಡ್ತಾಯಿದ್ದಾರೆ. ದಯಮಾಡಿ ಎಷ್ಟು ಈ ಮೈಕ್ರೋ ಫೈನಾನ್ಸಿಂದ ಎಷ್ಟು ಜೀವಗಳಿಗೆ ಹಾನಿ ಆಗುತ್ತೋ ಅಂತ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಈ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆನ ಒಂಚೂರು ಕಂಟ್ರೋಲ್ ಮಾಡಬೇಕು. ಇದಕ್ಕೇನಾದ್ರು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಸೊ ಗ್ರಾಮಸ್ಥರ ಅಳಲನ್ನು ತಾವು ನೋಡ್ತಾ ಇದ್ದೀರಾ. ಮೈಸೂರು ಭಾಗದ ದೃಶ್ಯಗಳು, ಮೈಸೂರಿನ ಬೇರೆ ಬೇರೆ ತಾಲೂಕು, ಬೇರೆ ಬೇರೆ ಹಳ್ಳಿಗಳಲ್ಲಿ ಈಗ ಅವರೊಬ್ಬರು ಹೇಳ್ತಾ ಇದ್ರು, ಅವರೂರಲ್ಲೇ ಕನಿಷ್ಠ 15ರಿಂದ 20 ಜನ ಅವರವರ ಕುಟುಂಬ ಸಮೇತರಾಗಿ ಮನೆ ತೊರೆದು ಹೊಟ್ಟೋಗಿದ್ದಾರಂತೆ. ಆಮೇಲೆ ಅವ್ರು ಹೇಳ್ತಾ ಇದ್ರು, ಇವ್ರಿಗೆ ಎಷ್ಟು ಯೋಗ್ಯತೆ ಇದೆ ಸಾಲ ಕಟ್ಟೋದಕ್ಕೆ ಅಷ್ಟು ಮಾತ್ರ ಸಾಲ ಕೊಡಬೇಕು. ಆದರೆ ಇವ್ರಿಗೆ ಈಗ ಯಾವುದೋ ಒಂದು ಕುಟುಂಬ, ಅವರ ಇಡೀ ಕುಟುಂಬದ ಆಸ್ತಿನೇ ಒಂದು ಮನೆ ಅಂತ ಅಂದ್ಕೊಳ್ಳೋಣ. ಹಳ್ಳಿಗಳಲ್ಲಿ ಒಂದು ಮನೆ ಎಷ್ಟಕ್ಕೆ ಬೆಲೆ ಬಾಳ್ಬೋದು? ಹಬ್ಬ ಅಂದರೆ ಒಂದು 50,000 ರೂಪಾಯಿಗೆ ಹೋಗ್ಬೋದು. 50,000 ರೂಪಾಯಿ ಆಸ್ತಿ ಇರೋ ಅಂಥವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಬಿಡೋದು.
₹1,00,000 ಸಾಲ ಕೊಟ್ಬಿಟ್ಟು ಫಿಕ್ಸ್ ಮಾಡಿಬಿಡೋದು. ನೀವು ಫಸ್ಟ್ ಇವರು ಕೂಡ ಆರಂಭದಲ್ಲಿ 1,00,000 ಅಂದ ತಕ್ಷಣನೇ ಅಂದ್ಕೊಂಡಿರ್ತಾರೆ. ಆಮೇಲೆ ಅದರಲ್ಲಿ ಒಂದು 10,000 ಕಟ್ ಮಾಡ್ಕೋತೀವಿ ಅಂತಂದ್ರು ಕೈಗೆ 90,000 ಬರುತ್ತೆ, ಪರವಾಗಿಲ್ಲ ಅನ್ಕೋತಾರೆ. ಬಟ್ RBI ರೂಲ್ಸ್ ಸರ್ ಈ ಮೈಕ್ರೋ ಫೈನಾನ್ಸ್ಗೆ ಅಲ್ಲ, ಇವ್ರು ಯಾರು RBI ರಿಜಿಸ್ಟರ್ಡೇ ಅಲ್ವಲ್ಲ. ಅದೇ ಲೈಸೆನ್ಸ್ ಇವ್ರಿಗೆ ಹೆಂಗ್ ಲೈಸೆನ್ಸ್ ಇದೆ? ನಾನು ಅದನ್ನೇ ಹೇಳ್ತಾ ಇರೋದು. ನಿಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಯಾವುದೋ ಹಳ್ಳಿನಲ್ಲಿ ಯಾವುದೋ ಕೆರೆ ತೂಪಲ್ಲಿ ಕೂತ್ಕೊಂಡು ಇಸ್ಪೀಟ್ ಆಡ್ತಿದ್ರೆ ಹೋಗಿ ದಾಳಿ ಮಾಡ್ತಾರೆ. ಈ ಕಂಪ್ನಿಗಳ ವಿರುದ್ಧ ನೀವೇನು ಕ್ರಮ ತಗೊಂಡಿದ್ದೀರಾ ಇಲ್ಲಿ ತನಕ? ನಿನಗೆ ಸಾಲ ಕೊಡೋದಕ್ಕೆ ಹೇಳಿದ್ಯಾರಪ್ಪ? ನೀನೇನಾದರೂ ಲೈಸೆನ್ಸ್ ತಗೊಂಡಿದ್ಯಾ? ಅಥವಾ ನೀವು ಯಾವುದಾದ್ರೂ ಬ್ಯಾಂಕ್ ಸೆಕ್ಟರಿಂದ ಬಂದಿರತಕ್ಕಂಥದ್ದ ಅಥವಾ ಬ್ಯಾಂಕ್ನ ಒಂದು ಅಂಗಸಂಸ್ಥೆನಾ? ಏನೂ ಅಲ್ಲ. NBFC-ನ ಈ ಥರದ ಪ್ರಶ್ನೆಗಳು ಬರ್ತಲ್ವಾ? ಈಗ ಕೆಲವು ಬ್ಯಾಂಕ್ಗಳಿದೆ, ನ್ಯಾಷನಲೈಸ್ ಬ್ಯಾಂಕು, ಪ್ರೈವೇಟ್ ಬ್ಯಾಂಕ್ಸ್ ಅವ್ರ ಸೆಕ್ಟರ್ಸ್ ಬೇರೆ ಬೇರೆ ಇದೆ. ಅವರು ನಾರ್ಮ್ಸನ್ನು ಕರೆಕ್ಟಾಗಿ ಅವ್ರು ಫಾಲೋ ಮಾಡ್ತಾರೆ. ಅಂತ ತಗೋಬೇಕು. ಹೌದು.